ನಮಸ್ಕಾರ ಆಚಾರ್ಯಜಿ. ನನ್ನ ಪ್ರಶ್ನೆ ಏನಂದ್ರೆ, ಭಾರತದಲ್ಲಿ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಅದು ಹಳ್ಳಿಗಳಲ್ಲೂ ಇದೆ ಮತ್ತು ನಗರಗಳಲ್ಲೂ ಇದೆ. ಅದಂದ್ರೆ ಮಕ್ಕಳನ್ನ ಹೊಡಿದೇ ಇದ್ರೆ ಬಡಿದೇ ಇದ್ರೆ ಅವು ಸುಧಾರಿಸಲ್ಲ ಅನ್ನೋದು. ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಅತ್ತ ಕಡೆ ಟೀಚರ್ ಹೊಡಿತಾರೆ, ಏನೋ ತಪ್ಪು ಮಾಡಿದ್ದಕ್ಕೆ ಹೊಡಿತಾರೆ ಅನ್ಕೊಳ್ಳೋಣ. ಇತ್ತ ಕಡೆ ಮನೆಗೆ ಬಂದ್ರೆ ಮನೆಯವರು ಅವನನ್ನ ಟ್ಯೂಷನ್ಗೆ ಕಳಿಸ್ತಾರೆ. ಅಲ್ಲಿನ ಟೀಚರ್ಗೆ ಇವನನ್ನ ಹೊಡಿತೀರೋ ಬಡಿತೀರೋ ಏನ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಇವನು ಕಲಿತ್ರೆ ಸಾಕು ಅಂತಾರೆ. ಇದೆಲ್ಲ ಏನಾಗ್ತಿದೆಯೋ ಅದು ತುಂಬಾ ಅನ್ಯಾಯ ಅಂತ ನಂಗನಿಸತ್ತೆ. ನಾನು ಇದನ್ನ ಅನುಭವಿಸಿದ್ದೀನಿ ಮತ್ತು ಬೇರೆಯವರು ಅನುಭವಿಸಿದ್ದನ್ನು ಕೂಡ ನೋಡಿದ್ದೀನಿ. ಇಷ್ಟೇ ಏನಂದ್ರೆ, ನಾನು ಓದ್ನಲ್ಲಿ ಸ್ವಲ್ಪ ಚೆನ್ನಾಗಿದ್ದೆ, ಹಾಗಾಗಿ ಸ್ವಲ್ಪ ಬಚಾವಾದೆ. ಹಾಗೆ ನೋಡಿದ್ರೆ ನಾನು ಕೂಡ ತುಂಬಾ ಅನುಭವಿಸಿದ್ದೀನಿ, ಸಹಿಸಿಕೊಂಡಿದ್ದೀನಿ. ಮತ್ತು ಈಗಷ್ಟೇ ಕೆಲವು ದಿನಗಳ ಮುಂಚೆ ನಾನು ಮನೆಗೆ ಹೋದಾಗ ಅಮ್ಮ ಹೇಳ್ತಿದ್ರು, ಪಕ್ಕದ ಮನೆಯಲ್ಲಿ ಒಬ್ರು ಆಂಟಿ ಹತ್ರ ಒಂದು ಹುಡುಗ ಕಲಿಯೋದಕ್ಕೆ ಬರ್ತಿದ್ದ. ಆ ಹುಡುಗನಿಗೆ ಅವರು ಎಷ್ಟು ಹೊಡೆದಿದ್ದಾರಂದ್ರೆ ಈಗ ಆ ಹುಡುಗನ ಕಿವಿನೇ ಕೇಳಿಸ್ತಿಲ್ಲ. ಈ ಸಮಸ್ಯೆಗೆ ಏನು ಪರಿಹಾರ? ಮಗುವಿಗೆ ಹೇಳ್ಬೇಕಾಗಿರೋದು ಪ್ರೀತಿಯಿಂದನೇ ಹೊರತು ಹೊಡೆದು ಬಡಿದು ಅಲ್ಲ ಅಂತ ಜನರಿಗೆ ಬುದ್ಧಿ ಹೇಳುವವರು ಯಾರು? ಸರ್ಕಸ್ನಲ್ಲಿ ಪ್ರಾಣಿಗಳಿರ್ತಾವಲ್ವಾ, ಅವುಗಳನ್ನ ಹೊಡೆದು ಬಡಿದು ಟ್ರೈನ್ ಮಾಡ್ತಾರೆ. ಯಾವುದೇ ವಿಧಾನಗಳಿದ್ದರೂ ಸಹ ಅವೆಲ್ಲ ಒಂದರ್ಥದಲ್ಲಿ ದೈಹಿಕವೇ. ಹೊಡೆಯುವ ಪ್ರಮಾಣ ಕಡಿಮೆ ಇರಬಹುದು, ಆದರೆ ಆ ವಿಧಾನ ಮಾತ್ರ ದೈಹಿಕ ದಂಡನೆಯೇ ಆಗಿರತ್ತೆ. ಎಲ್ಲಿವರೆಗಂದ್ರೆ, ಈ ಸ್ಕ್ವಾಡ್ ನಾಯಿಗಳಿರ್ತಾವೆ ನೋಡಿದೀರಾ, ಅವುಗಳಿಗೂ ಕೂಡ ದೈಹಿಕ ದಂಡನೆಯ ವಿಧಾನಗಳಿಂದಲೇ ಟ್ರೈನ್ ಮಾಡಲಾಗತ್ತೆ. ಈ ವಿಧಾನ ಇರೋದು ಪ್ರಾಣಿಗಳಿಗಾಗಿ, ಮತ್ತು ಪ್ರಾಣಿಗಳ ವಿಷಯದಲ್ಲಿ ಮಾತ್ರ ಈ ವಿಧಾನ ಸರಿ. ಯಾಕಂದ್ರೆ ಅವುಗಳಿಗೆ ಚೈತನ್ಯ ಎನ್ನುವಂಥದ್ದು ಇರೋದಿಲ್ಲ. ಪ್ರಾಣಿ ಯಾವತ್ತಿಗೂ ಐ ಆಮ್ ದ ಮೈಂಡ್ ಅಂತ ಹೇಳೋದಿಲ್ಲ, ಅದು ಹೇಳೋದು ಐ ಆಮ್ ದ ಬಾಡಿ ಅಂತ. ಪ್ರಾಣಿ ಯಾವತ್ತೂ ಹೇಳಲ್ಲ ನಾನು ಮನಸ್ಸು ಅಂತ. ಅದು ತನ್ನ ಆಲೋಚನೆಗಳ ಜೊತೆ ಯಾವುದೇ ಗುರುತು ಅಥವಾ ತಾದಾತ್ಮ್ಯ ಇಟ್ಟುಕೊಳ್ಳಲ್ಲ. ಅದು ಸಂಪೂರ್ಣವಾಗಿ ಏನಾಗಿರುತ್ತೆ? ದೇಹವಾಗಿರುತ್ತೆ. ಮತ್ತು ಯಾರು ತಮ್ಮನ್ನು ತಾವು ದೇಹವೆಂದುಕೊಳ್ಳುತ್ತಾರೋ ಅವುಗಳಿಗೆ ಕಲಿಸುವ ಕ್ರಮ ಯಾವುದು? ಸರ್ಕಸ್ನಲ್ಲಿ ಪ್ರಾಣಿಗಳಿಗೆ ಹೇಗೆ ಕಲಿಸಿಕೊಡ್ತಾರೋ ಹಾಗೆ. ರಿಂಗ್ ಮಾಸ್ಟರ್ ಕೈಯಲ್ಲಿ ಏನಿರುತ್ತೆ ನೋಡಿದ್ದೀರಾ? ಒಂದು ಚಾಟಿ ಇರತ್ತೆ, ಅಥವಾ ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ನಿಂತಿರ್ತಾನೆ. ಅದನ್ನು ಕಲಿಕೆ ಅಂತಾನೂ ಹೇಳೋಕ್ಕಾಗಲ್ಲ. ಅದು ಲರ್ನಿಂಗ್ ಅಲ್ಲ, ಅದು ಕಂಡೀಷನಿಂಗ್. ಮನುಷ್ಯ ಪ್ರಾಣಿಗಳ ಮಟ್ಟಕ್ಕೆ ಇಳಿಬಾರ್ದು ಅನ್ನೋದನ್ನ ಮೊದಲು ಖಚಿತಪಡಿಸ್ಕೋಬೇಕು. ಯಾಕಂದ್ರೆ ಅವನು ಪ್ರಾಣಿ ಅಂತಾಗ್ಬಿಟ್ರೆ ಅವನ ಮೇಲೆ ದೈಹಿಕ ದಂಡನೆಯ ವಿಧಾನವನ್ನೇ ಅನುಸರಿಸಬೇಕಾಗತ್ತೆ. ನಮ್ಮ ಜೈಲುಗಳೆಲ್ಲ ಮತ್ತಿನ್ನೇನು ಫಿಸಿಕಲ್ ಕನ್ಫೈನ್ಮೆಂಟ್ನೇ ತಾನೇ. ಜೈಲು ಅಂದ್ರೆ ಇನ್ನೇನು? ದೇಹಕ್ಕೆ ಕೊಡುವ ಶಿಕ್ಷೆಯೇ ಅಲ್ವಾ? ದೇಹವನ್ನೇ ತಾನೇ ಸೆರೆಯಲ್ಲಿಡೋದು, ಆಮೇಲೆ ಅದೇ ದೇಹದಿಂದಲೇ ಕೆಲಸ ಮಾಡಿಸ್ತಾರೆ, ಹಿಟ್ಟು ಬೀಸೋದು ಇತ್ಯಾದಿ ಇನ್ನು ಬೇರ್ಬೇರೆ ಕೆಲಸಗಳನ್ನು ಮಾಡಿಸ್ತಾರೆ. ಈ ದೈಹಿಕ ದಂಡನೆಯ ವಿಧಾನವನ್ನ ಯಾಕೆ ಅನುಸರಿಸಬೇಕಾಗಿ ಬರುತ್ತೆ ಅಂದ್ರೆ, ಈಗ ಪ್ರಜ್ಞೆಯ ಮಟ್ಟದಲ್ಲಿ ತಿಳಿಸಿಕೊಡುವ ಮಾರ್ಗ ನಿಮ್ಮ ಮೇಲೆ ಕೆಲಸ ಮಾಡುತ್ತಿಲ್ಲ. ನೀವು ಸಂಪೂರ್ಣವಾಗಿ ಏನಾಗಿದ್ದೀರಿ? ದೇಹ. ಹಾಗಾದ್ರೆ ನಿಮಗೆ ದೇಹದ ಮೂಲಕವೇ ಅರ್ಥ ಮಾಡಿಸಬಹುದು. ಯಾರಿಗೆ ಕಿವಿಯ ಮೂಲಕ ಅರ್ಥ ಮಾಡಿಸಬಹುದು ಅಂಥವರನ್ನ ಹೇಳಿ ತಿದ್ದಬಹುದು. ಯಾರಿಗೆ ತೋರಿಸಿ ಅರ್ಥ ಮಾಡಿಸಬಹುದು ಅಂಥವರನ್ನ ಜೈಲಿಗೆ ಕಳಿಸುವ ಅಗತ್ಯವಿಲ್ಲ. ಯಾರಿಗೆ ಕಣ್ಣು ಮತ್ತು ಕಿವಿಗಳ ಮೂಲಕ ಅರ್ಥ ಮಾಡಿಸಲಾಗೋದಿಲ್ವೋ ಅಂಥವರನ್ನು ಮಾತ್ರ ಜೈಲಿಗೆ ಕಳಿಸಲಾಗತ್ತೆ. ಇದು ಒಂದು ಸಿದ್ಧಾಂತ. ಪ್ರಾಯೋಗಿಕವಾಗಿ ಸ್ವಲ್ಪ ಮೇಲೆ ಕೆಳಗೆ ಆಗಬಹುದು, ಆದರೆ ಸಿದ್ಧಾಂತ ಮಾತ್ರ ಇದೇನೆ. ಈ ವ್ಯಕ್ತಿಯನ್ನು ಕಣ್ಣು ಮತ್ತು ಕಿವಿಗಳ ಮೂಲಕ ಅರ್ಥ ಮಾಡಿಸಲು ಸಾಧ್ಯವಿಲ್ಲ. ಈ ವ್ಯಕ್ತಿ ಈಗ ಏನಾಗಿದ್ದಾನೆ? ಹಾಗಾಗಿ ಇಂಥ ಸ್ಥಿತಿಯಲ್ಲಿ ದೇಹದ ಮಟ್ಟದಲ್ಲೇ ಯಾವುದಾದರೂ ವಿಧಾನವನ್ನು ಬಳಸಬೇಕಾಗತ್ತೆ. ಯಾರ ಚೈತನ್ಯ ಮಟ್ಟವು ತುಂಬಾ ಕಡಿಮೆ ಇರುತ್ತೋ ಅವರಿಗೋಸ್ಕರ ಇರೋದು ದೈಹಿಕ ವಿಧಾನಗಳು. ಅದು ಜೈಲು ಕೈದಿಯಾಗಿರಲಿ ಅಥವಾ ಸರ್ಕಸ್ನ ಪ್ರಾಣಿನೇ ಆಗಿರಲಿ. ಹುಟ್ಟಿದ ಮಗುವಿನಲ್ಲೂ ಕೂಡ ಅದರ ಚೈತನ್ಯ ಮಟ್ಟ ಹೇಗಿರುತ್ತೆ? ತುಂಬಾ ಕಡಿಮೆ. ಹಾಗಾಗಿ ಅದನ್ನು ಬೆಳೆಸುವಂತಹ ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಜ್ಞೆಯು ಬೆಳೆಯದೇ ಹೋದ್ರೆ ಜೈಲಿನ ಕೈದಿಯ ರೀತಿಯಲ್ಲೋ ಇಲ್ಲಾಂದ್ರೆ ಸರ್ಕಸ್ನ ಪ್ರಾಣಿಯ ರೀತಿಯಲ್ಲೋ ಜೀವನ ನಡೆಸಬೇಕಾಗತ್ತೆ. ಮತ್ತು ಆಗ ರಿಂಗ್ ಮಾಸ್ಟರ್ನ ಕೈಯಲ್ಲಿ ಚುಕ್ಕಾಣಿ ಕೊಡಬೇಕಾಗತ್ತೆ. ತಂದೆ ತಾಯಿಗಳ ಧರ್ಮ ಏನೆಂದ್ರೆ ಮಗುವನ್ನು ದೇಹಭಾವದಲ್ಲಿ ಸಿಲುಕದಂತೆ ನೋಡಿಕೊಳ್ಳೋದು. ಒಮ್ಮೆ ದೇಹಭಾವ ಪ್ರಬಲವಾಗಿ ಬಿಟ್ರೆ ದೇಹದಂಡನೆಯ ಮಾರ್ಗವೊಂದೇ ಆಗ ಉಳಿದುಕೊಳ್ಳುತ್ತೆ. ಅವನು ಹೇಳ್ತಾನೆ ನಾನು ದೇಹ ಅಂತ.
ನಾನು ನನ್ನ ಮನಸ್ಸಿಗೆ ಬಂದದ್ದನ್ನ ತಿಂತೀನಿ, ನಿದ್ರೆ ಬಂದ್ರೆ ಮಲಗ್ತೀನಿ, ಹಾರಾಡ್ಬೇಕು ಅನಿಸಿದ್ರೆ ಹಾರಾಡ್ತೀನಿ, ಕಿರುಚಬೇಕು ಅನಿಸಿದ್ರೆ ಕಿರುತ್ತೀನಿ ಅಂತಾನೆ. ಮನಸ್ಸಿಗೆ ಬೇಕಾಗೋದನ್ನ ದೇಹವೇ ಬಯಸ್ತಾ ಇರುತ್ತೆ. ಎಲ್ಲಿ ನಿದ್ದೆ ಬರುತ್ತೋ ಅಲ್ಲೇ ಅಡ್ಡಾಗಿ ಬಿಡೋದು. ಹೀಗಾದ್ರೆ ಅವನು ದೇಹವೇ ಆಗ್ಬಿಟ್ಟನಲ್ವಾ? ಇಷ್ಟೊಂದು ದೇಹಭಾವ ಬೆಳೆದ ಮೇಲೆ ಅವನು ಪ್ರಾಣಿಯೇ ಆಗ್ಬಿಟ್ಟ. ಯಾಕಂದ್ರೆ ದೇಹ ಹೊಂದಿರೋದು ಪ್ರಾಣಿಯೇ. ಆಗ ದೇಹದಂಡನೆ ಅಥವಾ ಹೊಡೆತಗಳ ವಿಧಾನವೇ ಕೆಲಸಕ್ಕೆ ಬರೋದು. ಈಗ ಇದರ ಇನ್ನೊಂದು ಮುಖವನ್ನು ನೋಡೋಣ. ಅದು ಇದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾದ ದೃಷ್ಟಿ. ಮೊದಲು ತಂದೆ ತಾಯಿಗಳಾದವರು ಮಾಡಬೇಕಾದ್ದೇನೆಂದ್ರೆ ಬರೀ ಬಾಯಿ ಮಾತಿನಿಂದಲೇ ಮಗು ಕಲಿಯುವಂತೆ ಮಗುವನ್ನ ಸಿದ್ಧಪಡಿಸಬೇಕು. ಬುದ್ಧನ ಕುದುರೆಗಳು ನೆನಪಿವೆಯಾ? ಒಂದು ಕುದುರೆ ಇರುತ್ತೆ. ಅದಕ್ಕೆ ಚಾಟಿಯಿಂದ ಜೋರಾಗಿ ಬಾರಿಸಿದ್ರೆ ಮಾತ್ರ ಆ ಕುದುರೆ ಮುಂದೆ ಹೋಗ್ತಾ ಇರುತ್ತೆ. ಇನ್ನೊಂದು ಕುದುರೆ ಇರತ್ತೆ, ಅದರ ಮುಂದೆ ಹೋಗಿ ಚಾಟಿ ತೋರಿಸಿದರೆ ಸಾಕು, ಅದು ಮುಂದೆ ಹೋಗತ್ತೆ. ಮತ್ತೊಂದು ಕುದುರೆ, ಅದಕ್ಕೆ ಸೂಕ್ಷ್ಮವಾಗಿ ಸನ್ನೆ ಮಾಡಿದ್ರೂ ಸಾಕು, ಅದು ತಕ್ಷಣವೇ ಹೆಜ್ಜೆ ಹಾಕತ್ತೆ. ದೇಹ ದಂಡನೆಗೆ ಗುರಿಯಾಗೋದು ಯಾವ ಕುದುರೆ? ಯಾವುದು ಚಾಟಿ ಏಟು ಇಲ್ಲದೆ ಮುಂದೆ ಹೆಜ್ಜೆನೆ ಹಾಕಲ್ವೋ ಅದು. ನಿಮ್ಮ ಮಕ್ಕಳನ್ನ ಅಂತಹ ಕುದುರೆಯಂತೆ ಮಾಡಬೇಡಿ. 2 ಬಾರಿಸದೇ ಇದ್ರೆ ನಡೆಯೋದೇ ಇಲ್ಲ ಅನ್ನುವ ಥರ. ನೀವು ಬಿಟ್ಟರೆ ಸಮಾಜ ಮತ್ತು ಕಾನೂನು ಅವನಿಗೆ ಬುದ್ಧಿ ಹೇಳುತ್ತವೆ. ನೀವು ಹೆಮ್ಮೆ ಪಟ್ಕೋಬಹುದು, ನಾನು ನನ್ನ ಮಗನನ್ನು ಯಾವತ್ತೂ ಹೊಡಿಲೇ ಇಲ್ಲಂತ. ಆಯ್ತು, ನೀವು ಹೊಡೆಯಲಿಲ್ಲ. ಆದರೆ ಅವನು ದಾರಿ ತಪ್ಪಿದರೆ ಅಪರಾಧಿಯಾಗ್ತಾನೆ, ಜೈಲಿಗೆ ಹೋಗ್ತಾನೆ. ಆಗ ಕಾನೂನು ಅವನನ್ನ ದಂಡಿಸುತ್ತೆ. ನಾನು ಹೇಳಿದ್ದು ಅರ್ಥವಾಗ್ತಾ ಇದೆಯಾ? ಮಕ್ಕಳಿಗೆ ಹೊಡೆಯೋದು ಸರಿಯೋ ತಪ್ಪೋ ಅನ್ನೋದು ಇಲ್ಲಿ ವಿಷಯ ಅಲ್ಲ. ಅದು ಆನಂತರದಲ್ಲಿ ಬರೋ ಪ್ರಶ್ನೆ. ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವ ಮಾಧ್ಯಮದ ಮೂಲಕ ಮಗು ಮಾತು ಕೇಳ್ತಾ ಇದೆ? ಇದರ ಮೂಲಕವೋ ಅಥವಾ ಇದರ ಮೂಲಕವೋ? ಇದರ ಮೂಲಕ ಕೇಳಿದ್ರೆ ಅವರು ಮನುಷ್ಯರು, ಇದರ ಮೂಲಕ ಕೇಳಿದ್ರೆ ಅವರು ಪ್ರಾಣಿ. ಬಾಯಿಯಿಂದ ಹೇಳಿದ್ದನ್ನು ಕಿವಿಯಿಂದ ಕೇಳಿಸಿಕೊಂಡರೂ ಮಗುವಿನ ಮೇಲೆ ಯಾವುದೇ ಪರಿಣಾಮವೇ ಆಗದಂತಹ ಸ್ಥಿತಿಗೆ ಮಗು ತಲುಪಿದ್ದು ಹೇಗೆ? ಮಗು ಅಂತಹ ಸ್ಥಿತಿಗೆ ಬರೋಕೆ ಕಾರಣ ಏನು? ಆ ಮಗುವನ್ನು ಆ ಸ್ಥಿತಿಗೆ ತಂದದ್ದು ಯಾರು? ತಂದೆ ತಾಯಿಗಳೇ ಅಲ್ವಾ? ಪುಟ್ಟ ಕೇಳೋ, ಕೇಳೋ ಪುಟ್ಟ, ಪುಟ್ಟ ಕೇಳೋ ಅಂತ 3 ಸಾರಿ ಹೇಳಿದ್ರು ಕೂಡ ಪುಟ್ಟನಿಗೆ ಕೇಳ್ತಾ ಇಲ್ಲ. ಆಗ ತಾಯಿ ಕೋಪದಲ್ಲಿ ಕೆನ್ನೆಗೆ ಒಂದು ಬಾರಿಸ್ತಾಳೆ. ಆ ಏಟಿನ ಹಿಂದಿರೋ ಕಾರಣ 3 ಸಾರಿ ಹೇಳಿದ್ರು ಕೂಡ ಅವನು ಗಮನ ಕೊಡ್ಲಿಲ್ಲ. ಅದಕ್ಕೋಸ್ಕರ ಕೊನೆಗೆ ಏಟು ಬಿತ್ತು. ಮಗು ಈ ಸ್ಥಿತಿಗೆ ಬಂದಿರೋದಕ್ಕೆ ಕಾರಣ ಅವನು ಕಿವಿಯಿಂದ ಕೇಳಿದ ಮಾತಿಗೆ ಬೆಲೆ ಕೊಡೋದಿಲ್ಲ. ಮೊದಲು ಇದಕ್ಕೆ ಉತ್ತರ ಹುಡುಕಬೇಕು. ಕೇವಲ ಕಣ್ಣು ಸನ್ನೆಯಿಂದ, ಓರೆ ನೋಟದಿಂದಲೇ ಮಗು ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಮಗುವಿನ ಪಾಲನೆ ಪೋಷಣೆ ಆಗಬೇಕಾಗಿದೆ. ಆಗ ಹೊಡೆಯುವ ಅಗತ್ಯವೇ ಇರೋದಿಲ್ಲ. ನಮ್ಮ ಉದಾರವಾದ ಏನೇ ಹೇಳಲಿ, ಕೈ ಎತ್ತೋದು ತಪ್ಪು ಅಂತ ನೀವು ಕಿಡಿಗೇಡಿತನ ಮಾಡಿದಾಗಲೂ ತಂದೆ ತಾಯಿ ಕೈ ಎತ್ತದೇ ಇರಬಹುದು. ಆದರೆ ಜೀವನವೇ ನಿಮಗೆ ಪಾಠ ಕಲಿಸತ್ತೆ. ಒಂದ್ ವೇಳೆ ಅಪ್ಪ ಅಮ್ಮ ಹೊಡಿದೇ ಇರಬಹುದು, ಆದರೆ ಜೀವನ ಮಾತ್ರ ಈಟು ಕೊಟ್ಟೇ ಕೊಡುತ್ತೆ. ಪ್ರಜ್ಞೆಯನ್ನು ಬೆಳೆಸಿ, ಇಲ್ಲದಿದ್ರೆ ಏಟು ತಿನ್ನೋದ್ರಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ. ಎಲ್ಲಕ್ಕಿಂತ ಅಗತ್ಯವಾಗಿರೋದೇನೆಂದ್ರೆ ಪ್ರಜ್ಞೆಯ ಸ್ತರವನ್ನು ಎತ್ತರಿಸುವುದು. ಅದರ ಪೋಷಣೆ ಜ್ಞಾನದ ಮಾರ್ಗದಲ್ಲಿ ಆಗಬೇಕು. ಜ್ಞಾನದ ಮಾರ್ಗದಲ್ಲಿ ನಡೆಯದವನು ಏಟು ತಿನ್ನುತ್ತಾನೆ. ಯಾಕಂದ್ರೆ ಅವನು ಏನಾಗಿ ಬಿಟ್ಟ? ಕೇವಲ ದೇಹ, ಇಂದ್ರಿಯಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಏನು ಮಾಡಬೇಕಾಗತ್ತೆ? ಏನಾದರೂ ಮಾತಾಡಬೇಕಾಗತ್ತೆ. ಆದರೆ ದೇಹದ ಮೇಲೆ ಪ್ರಭಾವ ಬೀರೋದಿದ್ರೆ ಏನ್ ಮಾಡಬೇಕಾಗತ್ತೆ? ಏಟನ್ನೇ ಕೊಡಬೇಕಾಗತ್ತೆ. ಸರಿತಾನೆ? ನಾನಿಲ್ಲಿ ಹೊಡೆಯೋದನ್ನ ನ್ಯಾಯಸಮ್ಮತ ಅಂತ ಹೇಳ್ತಿಲ್ಲ. ನಾನು ಜೀವನದ ಒಂದು ನಿಯಮವನ್ನ ಹೇಳ್ತಾ ಇದ್ದೀನಿ. ಪ್ರಾಣಿಯಂತೆ ವರ್ತಿಸುವವರಿಗೆ ಬುದ್ಧಿವಾದ ಹೇಳಿ ಅರ್ಥ ಮಾಡಿಸ್ತೀರಾ? ಮಾತನಾಡಿ ಅರ್ಥ ಮಾಡಿಸೋಕೆ ಸಾಧ್ಯವಾ? ಒಂದ್ ವೇಳೆ ಮಾತನಾಡಿಯೇ ಸರಿ ಮಾಡೋ ಹಾಗಿದ್ರೆ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಅಗತ್ಯವೇ ಇರ್ತಿರ್ಲಿಲ್ಲ. ಯಾರಿಗೆ ಇನ್ನು ಶಸ್ತ್ರಾಸ್ತ್ರಗಳಿಂದಲೇ ಅರ್ಥ ಮಾಡಿಸಬೇಕಾಗತ್ತೋ ಅವರಿಗೇನು ಕಣ್ಣು ಕಿವಿಗಳಿಲ್ವಾ? ಅವರ ಬಳಿಯೂ ಕಣ್ಣು ಕಿವಿಗಳಿವೆ. ಆದರೆ ಆ ಕಣ್ಣು ಕಿವಿಗಳಿಂದ ನೋಡೋದಕ್ಕಾಗಲಿ ಕೇಳೋದಕ್ಕಾಗಲಿ ಈಗ ಅವರು ಸಿದ್ಧರಿಲ್ಲ. ಅವರು ನೋಡೋದಕ್ಕೆ ಕೇಳೋದಕ್ಕೆ ಸಿದ್ಧವಿಲ್ಲದ ಕಾರಣವೇ ಶಸ್ತ್ರಾಸ್ತ್ರ ಬಳಸಲಾಗತ್ತೆ. ಒಂದು ಮಗು ಕಿವಿಯಿಂದ ಕೇಳಿಸಿಕೊಳ್ಳಲಾರದಂತಹ, ಕಣ್ಣಿನಿಂದ ನೋಡಲಾರದಂತಹ ಸ್ಥಿತಿಯನ್ನು ತಲುಪುವಂತೆ ಯಾಕೆ ಮಾಡ್ತೀರಿ? ಅಥವಾ ಶಿಕ್ಷಣವನ್ನೇ ಪಡೆದಿಲ್ವೋ? ಅವನು ಕೆಳಗಡೆ ಕೆಸರಿನಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿರ್ತಾನೆ. ನೀವು ಅವನಿಗೆ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ ಅವನಿಗೆ ಕೇಳಲ್ಲ. ಕೆನ್ನೆಗೊಂದು ಬಾರಿಸಿದ್ರೆ ಎಲ್ಲವೂ ಕೇಳತ್ತೆ. ಆಗ ಸುಮ್ಮನಾಗ್ಬಿಟ್ಟ.
ನೀವು ಅವನನ್ನ ಪ್ರಾಣಿಯನ್ನಾಗಿ ಮಾಡ್ಬಿಟ್ರಲ್ವಾ, ಪೊಲೀಸ್ ಲ್ಯಾಬ್ರಡಾರ್ನಂತೆ. ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಕೆನ್ನೆಗೆ ಒಂದು ಬಾರಿಸಿದ ಮೇಲೆ ಕೇಳೋದಕ್ಕೆ ಶುರು ಮಾಡ್ದ. ಇದರಲ್ಲಿ ತಪ್ಪು ಮಕ್ಕಳದಲ್ಲ, ತಪ್ಪು ಅವರ ಪಾಲನೆ ಪೋಷಣೆಯಲ್ಲಿದೆ. ಮನೆಯಲ್ಲಿ ತಾಯಿಯನ್ನ ನೋಡಿದ್ರೆ ಆಕೆಯು ದೇಹ, ತಂದೆಯನ್ನ ನೋಡಿದ್ರೆ ಆತನೂ ದೇಹ. ಆಗ ಮಗು ಕೂಡ ತನ್ನನ್ನು ದೇಹ ಅಂದ್ಕೊಳ್ಳತ್ತೆ. ಮಗುವನ್ನು ಬುದ್ಧನ 3ನೇ ಕುದುರೆಯನ್ನಾಗಿ ಮಾಡಿ, ಮೊದಲನೆಯ ಕುದುರೆಯಂತಲ್ಲ. ಚಾಟಿ ಏಟು ಬೀಳದೆ ಹೋದ್ರೆ ಅದು ಮುಂದಿನ ಹೆಜ್ಜೆಯನ್ನೇ ಇಡ್ತಾ ಇರಲಿಲ್ಲ, ಅಲ್ಲೇ ನಿಂತಿರ್ತಿತ್ತು. ಆದರೆ ಬುದ್ಧನ 3ನೇ ಕುದುರೆಯನ್ನ ನೋಡಿ, ಅದೀಗ ಕುದುರೆಯೇ ಅಲ್ಲ, ಅದು ಇವತ್ತಿನ ಮನುಷ್ಯನಿಗಿಂತಲೂ ಉತ್ತಮ. ಯಾಕಂದ್ರೆ ಅದು ಈಗ ಸೂಕ್ಷ್ಮ ಸನ್ನೆಗಳ ಮೇಲೆ ನಡೆಯತ್ತೆ. ಹೇಳಿದ್ದು ಅರ್ಥವಾಯ್ತಾ? ನಾನು ಇದರ ಇನ್ನೊಂದು ಮುಖವನ್ನ ಹೇಳ್ತೀನಿ ಅಂದಿದ್ದೆ. ಇದರ ಇನ್ನೊಂದು ಮುಖ ಯಾವುದು ಗೊತ್ತಾ? ನೀವು ತುಂಬಾ ದೊಡ್ಡ ಜ್ಞಾನಿಯೇ ಆಗಿರಬಹುದು. ಒಂದು ದನ ನಿಮ್ಮ ಕಡೆಗೆ ಬರ್ತಾ ಇದ್ರೆ ಅದು ನಿಮ್ಮನ್ನ ದೇಹವಾಗಿಯೇ ನೋಡತ್ತಲ್ವಾ? ನಿಮ್ಮನ್ನು ನೀವು ದೇಹ ಅಂತ ನೋಡೋಕಾಗ್ದಿರಬಹುದು, ಆದ್ರೆ ಪ್ರಾಣಿಯು ನಿಮ್ಮನ್ನ ಹೇಗೆ ನೋಡತ್ತೆ? ದೇಹವಾಗಿ. ಆದ್ದರಿಂದ ಮಕ್ಕಳು ಹೊಡೆತ ತಿಂತಾ ಇರೋದಕ್ಕೆ ಇನ್ನೊಂದು ಕಾರಣ ಕೂಡ ಇರಬಹುದು. ತಾಯಿಯಾಗಲಿ ತಂದೆಯಾಗಲಿ ದೇಹದ ಮಟ್ಟದಲ್ಲೇ ಇರೋ ಸಾಧ್ಯತೆಯೂ ಇದೆ. ಹಾಗಾಗಿ ಮಕ್ಕಳಿಗೆ ಅರ್ಥ ಮಾಡಿಸೋಕೆ ಬೇರೆ ಯಾವ ಮಾರ್ಗವೂ ಅವರಿಗೆ ಗೊತ್ತಿಲ್ಲ. ಒಂದು ನಾಯಿ ಇದೆ ಅನ್ಕೊಳ್ಳಿ, ನೀವು ಅದರ ಏರಿಯಾದೊಳಗೆ ನುಗ್ತಾ ಇದ್ದೀರಿ. ನೀವು ಅದರ ಏರಿಯಾದೊಳಗೆ ಕಾಲಿಡೋದು ಆ ನಾಯಿಗೆ ಬೇಕಾಗಿಲ್ಲ. ಹಾಗಿದ್ರೆ ನಾಯಿ ಏನ್ ಮಾಡತ್ತೆ? ನಿಮಗೆ ಇಷ್ಟವಾಗೋ ಮಧುರವಾದ ಹಾಡು ಹಾಡತ್ತಾ? ನೀವು ಅದರ ಪ್ರದೇಶಕ್ಕೆ ನುಗ್ಗಿ ಹೋಗ್ತಾನೆ ಇದ್ರೆ ನಾಯಿ ಏನ್ ಮಾಡತ್ತೆ? ಬೊಗಳತ್ತೆ, ಕಚ್ಚಲೂಬಹುದು. ಹಾಗಾಗಿ ತಂದೆ ತಾಯಿಗಳು ಕೂಡ ನಾಯಿಯಂತೆ ಆಡೋ ಸಾಧ್ಯತೆ ಇದೆ. ಮಕ್ಕಳ ಜೊತೆ ಮಾತಾಡಬೇಕಾದಾಗ ಅವರಿಗೆ ಯಾವ ರೀತಿ ಮಾತನಾಡಬೇಕು ಅಂತ ಗೊತ್ತೇ ಇರಲ್ಲ, ನೇರವಾಗಿ ಹೋಗಿ ಕಚ್ಚಿಬಿಡ್ತಾರೆ. ಸೊಳ್ಳೆಗೆ ನಿಮ್ಮ ಹತ್ರ ಮಾತನಾಡಬೇಕಿದ್ರೆ ಅದೇನ್ ಮಾಡತ್ತೆ? ಕಚ್ಚತ್ತೆ. ಮತ್ತಿನ್ನೇನು, ಮೊದ್ಲು ಕಿವಿಯ ಹತ್ರ ಬಂದು ಗುನುಗುಣಿಸತ್ತೆ. ನೀವು ಓಡಿಸೋದಕ್ಕೆ ನೋಡಿದ್ರೆ ಕಚ್ಚಿಬಿಡತ್ತೆ. ಈ ಮಾತು ಎರಡು ಕಡೆಗೂ ಅನ್ವಯಿಸತ್ತೆ. ತುಂಬಾ ಸಲ ಹೆತ್ತವರು ಕೂಡ ಇದೇ ರೀತಿ ನಡ್ಕೋತಾರೆ. ನಾನು ತಾಯಂದಿರನ್ನು ನೋಡಿದ್ದೀನಿ. ಮಗು ಇನ್ನೂ ಚಿಕ್ಕದಾಗಿರತ್ತೆ, ಮಾತಾಡಕ್ಕೂ ಬರ್ತಿರಲ್ಲ, ಅಳ್ತಾ ಇರತ್ತೆ. ತಾಯಿ ಕೆಲಸ ಮಾಡ್ತಾ ಇರ್ತಾಳೆ, ಒಮ್ಮೆ ಬರ್ತಾಳೆ, ಮಗು ಅಳ್ತಾ ಇರತ್ತೆ, ನೀರು ಕೊಡ್ತಾಳೆ. 2ನೇ ಸಲ ಮತ್ತೆ ಅಳ್ತಾ ಇತ್ತು, ಹಾಲು ಕೊಟ್ಲು. 3ನೇ ಸಲ ಬರ್ತಾಳೆ, ಇನ್ನೂ ಅಳ್ತಾ ಇತ್ತು, ಬಟ್ಟೆ ಬದಲಾಯಿಸಿದ್ಲು. 4ನೇ ಸಲ ಬಂದ್ಲು ಮತ್ತು ಅದೇ ರಗಳೆ ಶೌಚ ಮಾಡಿಸಿದ್ಲು. 5ನೇ ಸಲ ಬರ್ತಾಳೆ, ಈ ಸಲ ಜೋರಾಗಿ ಕೆನ್ನೆಗೆ ಬಾರಿಸ್ತಾಳೆ. ಯಾಕಂದ್ರೆ ಅಮ್ಮನಿಗೆ ಅರ್ಥವಾಗ್ತಾನೆ ಇಲ್ಲ ಮಗುವಿನ ಜೊತೆ ಇನ್ನೂ ಹೇಗೆ ಮಾತಾಡೋದು ಅಂತ. ಅಮ್ಮನಿಗೆ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇದ್ದಿದ್ರೆ ಮಗನ ಮೂಲ ಸಮಸ್ಯೆ ಅದೇನೇ ಇದ್ರೂ ಅದಕ್ಕೆ ಪರಿಹಾರ ಕೊಡ್ತಿದ್ಲು. ಆದರೆ ಅತ್ತ ಮಗುವಿಗೆ ಹೇಳಕ್ಕಾಗ್ತಿಲ್ಲ, ಇತ್ತ ಅಮ್ಮನಿಗೂ ಅರ್ಥವಾಗ್ತಿಲ್ಲ. ಹಾಗಾಗಿ ಅವಳೇನ್ ಮಾಡ್ತಾಳೆ? ಒಂದ್ಸಲ ನೀರು ಕೊಡ್ತಾಳೆ, ಮತ್ತೊಂದ್ಸಲ ಬೇರೇನೋ. ಮಗುವಿನ ಸಮಸ್ಯೆ ಬೇರೆನೇ ಇರಬಹುದು, ಹೊಟ್ಟೆಯಲ್ಲೇನೋ ನೋವಿರಬಹುದು, ಹಾಗಾಗಿ ಅಳ್ತಾ ಇರಬಹುದು. ಅಮ್ಮ ಕೂಡ ಪ್ರಾಣಿಯೇ, ಅವಳಿಗೂ ಏನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಯಾರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ವೋ ಅವರನ್ನೇ ಪ್ರಾಣಿ ಅನ್ನೋದು. ಅಮ್ಮನಿಗೆ ಅರ್ಥವಾಗ್ಲಿಲ್ಲ, ಅವಳಿಗೆ ಸಿಟ್ಟು ಬಂತು, ಸಹನೆ ಮೀರಿತು, ಹೋಗಿ ಮಗನ ಕೆನ್ನೆಗೆ ಬಾರಿಸಿಬಿಟ್ರು. ಆಗ ಮಗು ಅನ್ಕೊಂಡಿರ್ಬೇಕು ಹೊಟ್ಟೆ ನೋವಿಗಿಂತ ಕೆನ್ನೆನೇ ಜಾಸ್ತಿ ನೋಯ್ತಾ ಇದೆ ಅಂತ. ಸುಮ್ಮನಾಗಿ ಬಿಟ್ಟಿತು. ಎಲ್ಲೆಲ್ಲಿ ಪ್ರಾಣಿಗಳಂತೆ ವರ್ತನೆ ಇರುತ್ತೋ ಅಲ್ಲೆಲ್ಲ ಬಲಪ್ರಯೋಗವಾಗದೆ ಇರಲಾರದು. ಪ್ರಾಣಿಗಳು ಪರಸ್ಪರ ಜಗಳವಾಡಿಕೊಂಡ್ರೆ ಅವು ಏನ್ ಮಾಡತ್ವೆ? ಪಂಚಾಯಿತಿ ಕಟ್ಟೆಯಲ್ಲಿ ಸೇರ್ತಾವ? ಏನ್ ಮಾಡ್ತಾವೆ? ಯಾರು ಹೆಚ್ಚು ಹೊಡಿತಾರೋ ಅವರೇ ಗೆದ್ದಂತೆ. ನ್ಯಾಯ ಯಾರ ಪರ? ಯಾರು ಬಲಿಷ್ಠರೋ ಅವರ ಪರ. ಪ್ರಾಣಿಗಳಲ್ಲಿ ಹೇಗಿರುತ್ತೋ ಹಾಗೇನೆ. ಇದನ್ನೇ ಅಲ್ವಾ ನಾವು ದಿ ಲಾ ಆಫ್ ದ ಜಂಗಲ್ ಅಂತ ಹೇಳೋದು. ಜಂಗಲ್ ರಾಜ್ ಅಂದ್ರೆ ಇದೆ ಅಲ್ವಾ? ಜಿಸ್ಕಿ ಲಾಠಿ ಉಸ್ಕಿ ಭೈನ್ಸ್. ಪ್ರಾಣಿಗಳಲ್ಲಿ ಚರ್ಚೆ ಮಾತುಕತೆಗಳೆಲ್ಲ ನಡೆಯೋದಿಲ್ಲ, ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋದೆಲ್ಲ ಅಲ್ಲಿ ನಡೆಯಲ್ಲ. ಯಾರ ಶರೀರ ಮೇಲುಗೈ ಸಾಧಿಸತ್ತೋ ಅದೇ ಗೆದ್ದಂತೆ. ದೇಹವನ್ನು ಅನುಸರಣೆ ಮಾಡೋದನ್ನೇ ಪ್ರಾಣಿ ಎನ್ನಲಾಗತ್ತೆ. ದೇಹವನ್ನು ಮಗು ಕೂಡ ಅನುಸರಣೆ ಮಾಡಬಹುದು, ತಂದೆ ತಾಯಿಗಳು ಮಾಡಬಹುದು. ಯಾರ ಪ್ರಜ್ಞೆಯ ಸ್ತರವು ಇನ್ನೂ ಎದ್ದಿಲ್ಲವೋ, ಯಾರು ಒಳ್ಳೆಯ ಪುಸ್ತಕಗಳನ್ನು ಓದಿಲ್ವೋ, ಯಾರು ಒಳ್ಳೆಯ ವಿಚಾರ ವಿಮರ್ಶೆಗಳನ್ನ ಮಾಡಿಲ್ವೋ, ಯಾರು ಬರೀ ಹಾಳುಮೂಳು ವಿಷಯಗಳನ್ನೇ ಪುಸ್ತಕಗಳಲ್ಲಿ ಟಿವಿಯಲ್ಲಿ ನೋಡ್ತಾ ಬಂದಿರ್ತಾರೋ ಅವರೇ ಪ್ರಾಣಿಗಳಂತಾಗಿ ಬಿಡ್ತಾರೆ. ಇಂತಹ ಮನೆಗಳಲ್ಲಿ ಎಲ್ಲ ರೀತಿಯ ಹೊಡೆದಾಟಗಳು ನಡೆಯುತ್ತೆ. ಅಮ್ಮ ಅಪ್ಪನ ಕೆನ್ನೆಗೆ ಬಾರಿಸಿದ್ರೆ ಅಪ್ಪ ಮಗನ ಕೆನ್ನೆಗೆ ಬಾರಿಸ್ತಾನೆ.
ಯಾವುದಾದ್ರೂ ಕೋಣೆಯಿಂದ ಶಬ್ದ ಕೇಳ್ತಾನೆ ಇರತ್ತೆ. ಕರೆಂಟ್ ಹೋದ್ರೂ ಕೂಡ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ನಿಲ್ಲಲ್ಲ. ಒಂದಾದ್ಮೇಲೆ ಒಂದು ಬೀಟ್ ಏನಾದ್ರೂ ಒಂದು ತಮಟೆಯ ಶಬ್ದ ಕೇಳ್ತಾನೆ ಇರತ್ತೆ. ಹೀಗೆ ಒಂದು ಘಟನೆ ನಡೆದಿತ್ತಂತೆ. ಹೆಂಡತಿ ಗಂಡ ಇಬ್ಬರು ಹೇಳ್ತಾ ಇದ್ರಂತೆ, ನೀನು ಗಾಡಿ ಓಡಿಸು, ಇಲ್ಲ ನೀನೇ ಓಡಿಸು, ಇಲ್ಲ ನೀನು ಓಡಿಸು ಅಂತ. ಯಾರು ಗಾಡಿ ಓಡಿಸ್ತಾರೋ ಅವರ ಕೈ ಸ್ಟೀರಿಂಗ್ನಲ್ಲಿ ಸಿಕ್ಕಿ ಬೀಳೋದು ಗ್ಯಾರಂಟಿ. ಸ್ವಲ್ಪ ಸ್ಪೀಡ್ ತಗೊಂಡ್ಮೇಲೆ ಕೆನ್ನೆಗೆ ಬಾರಿಸಬೇಕು ಅನ್ನೋ ಲೆಕ್ಕಾಚಾರ. ಇಬ್ಬರೂ ಕಚ್ಚಾಡ್ತಾ ಇದ್ರು, ನೀನು ಓಡಿಸು ಅಂತ. ಓಡಿಸಿದವರು ಏಟು ತಿಂತಾರೆ. ಆಗ ಮತ್ತೆ ಅನ್ಕೊಂಡಿರ್ತಾರೆ, ಆಟೋ ಟ್ರಾನ್ಸ್ಮಿಷನ್ ಕಾರು ತಗೊಳ್ಳೋಣ, ಆಗ ಗೇರ್ ಬದಲಾಯಿಸೋ ಕೈನಾದ್ರೂ ಫ್ರೀ ಆಗಿರುತ್ತೆ. ಈಗ ಗಿಯರ್ ಹಾಕೋ, ಈ ಕೈ ಖಾಲಿ ಇದೆ. ಸುಮ್ನೆ ಇಷ್ಟೊಂದು ಅಪಘಾತಗಳಾಗ್ತಾವ? ದೇಶಗಳ ನಡುವೆಯೂ ಪರಸ್ಪರ ಚಪ್ಪಲಿ ಎಸೆಯೋದು, ಕೆನ್ನೆಗೆ ಬಾರಿಸೋದು ನಡೀತಾ ಇರುತ್ತೆ. ಅದೇ ವಿಷಯವನ್ನೇ ದೊಡ್ಡ ಮಟ್ಟದಲ್ಲಿ ಕ್ಷಿಪಣಿ ಎನ್ನಲಾಗತ್ತೆ. ಮೊದಲು ಅದನ್ನೇ ಖಡ್ಗ ಅಂತ ಕರೆಯಲಾಗ್ತಿತ್ತು. ಅದಕ್ಕೂ ಮುಂಚೆ ಮಲ್ಲಯುದ್ಧ ಅಂತ ಕರೆಯಲಾಗ್ತಿತ್ತೇನೋ, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್. ಈ ದೇಶಗಳಲ್ಲಿ ಸ್ವಲ್ಪವಾದ್ರೂ ಜಾಗೃತಿ ಇರುತ್ತಿದ್ದರೆ ಮತ್ತು ಪರಸ್ಪರ ಚರ್ಚೆ ಸಾಧ್ಯವಾಗುವುದಿದ್ರೆ ಕ್ಷಿಪಣಿಗಳನ್ನು ಹಾರಿಸಬೇಕಾಗ್ತಿತ್ತ? ಅರ್ಥ ಮಾಡ್ಕೊಳ್ಳಿ, ಯಾವಾಗ ಕಾನ್ಷಿಯಸ್ ಮೆಥಡ್ಗಳು ಫೇಲ್ ಆಗ್ತಾವೋ ಆವಾಗಲೇ ಫಿಸಿಕಲ್ ಮೆಥಡ್ಗಳನ್ನ ಅನುಸರಿಸಬೇಕಾಗಿ ಬರುತ್ತೆ. ಮತ್ತು ಕಾನ್ಷಿಯಸ್ನೆಸ್ನ ಅಭ್ಯಾಸವನ್ನೇ ಮಾಡದಿದ್ರೆ ಆಗ ಕಾನ್ಷಿಯಸ್ ಮೆಥಡ್ಗಳು ಕೂಡ ವಿಫಲಗೊಳ್ಳುತ್ತವೆ. ಯಾವ ಹೊಡೆದಾಟಗಳನ್ನು ನಾವು ಮನೆಗಳಲ್ಲಿ ಕಾಣ್ತೀವೋ ಅದೇ ಕೊನೆಗೆ ರಷ್ಯಾ ಮತ್ತು ಅಮೆರಿಕದ ಶೀತಲ ಸಮರವಾಗಿ ಬದಲಾಗತ್ತೆ.